ನಾನು ಹುಟ್ಟಿದ ವರ್ಷ ಬಂದು 1995. ಸೊ ನಿಮಗೆಲ್ಲ ಒಂದು ಐಡಿಯಾ ಬಂದಿರುತ್ತೆ ನನಗೆ ಎಷ್ಟು ಏಜ್ ಆಗಿರ್ಬೋದು ಇವಾಗ ಅಂತ ಹೇಳಿ. ಬಟ್ ನಮ್ಮ ಜನ್ರೇಷನ್ಸ್ ಅವ್ರಿಗೆಲ್ಲ ಒಂದು ಕಾಮನ್ ವಿಷಯಗಳಿದೆ. ಒಂದು ಅಂತಲ್ಲ, ತುಂಬ ಕಾಮನ್ ವಿಷಯಗಳಿದೆ. ಅಂದರೆ ಪೇರೆಂಟಿಂಗ್ ವಿಷಯ ಆಗಿರ್ಬೋದು, ಸ್ಕೂಲಿಂಗು, ಮತ್ತು ನಮಗೆ ಡ್ರೀಮ್ಸ್ ಹೇಗಿರ್ತಿತ್ತು. ನಮಗೆಲ್ಲ ಜಸ್ಟ್ ಓದಬೇಕಷ್ಟೆ. ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಓದಬೇಕು. ನಮಗೆ ಬೇರೆ ತುಂಬ ಆಪ್ಷನ್ಸ್ ಇರಲಿಲ್ಲ. ಈಗಿನ ಜನ್ರೇಷನ್ಸ್ ಥರ ವ್ಲಾಗರ್, ಟ್ರಾವೆಲರ್, ಟೂರ್ ಗೈಡರ್, ಈಗ ತುಂಬ ಜನ ಪ್ಯಾಷನ್ ಫಾಲೋ ಮಾಡ್ತಾರೆ. ಸ್ಪೋರ್ಟ್ಸ್ಗೂ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಬಟ್ ನಮ್ಮ ಟೈಮಲ್ಲಿ ಜಸ್ಟ್ ಓದು. ಸೊ ಓದೋಕ್ಕೂ ಕಾರಣ ಏನಂತಂದರೆ ಮಗುಗೆ ಇಂಟ್ರೆಸ್ಟ್ ಇದೆಯಾ, ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ ಅಂತ ಕೂತ್ಕೊಂಡು ಯಾವತ್ತೂ ಪೇರೆಂಟ್ಸು ಚರ್ಚೆ ಮಾಡ್ತಿರಲಿಲ್ಲ. ಆ ಊರಲ್ಲಿ ಯಾರಾದರೂ ಒಂದು ಹುಡುಗ ತುಂಬ ಚೆನ್ನಾಗಿ ಓದಿ ಏನೋ ಒಂದು ಅಚೀವ್ ಮಾಡಿರ್ತಾನೆ ಅಂತ ಅಂದ್ಕೊಂಡ್ರೆ, ಅಚೀವ್ ಅಂತಂದರೆ ತುಂಬ ಚೆನ್ನಾಗಿ ಓದಿ ಯಾವುದೋ ಒಂದು ಕೆಲಸ ತೊಗೊಂಡಿರ್ತಾನೆ ಅಂತಂದರೆ ಓಕೆ, ಅವನೇನು ಮಾಡ್ತಿದ್ದಾನೆ ಅದನ್ನು ನಮ್ಮ ಹುಡುಗ ಮಾಡಬೇಕಷ್ಟೆ. ಒಂದು ಹುಡುಗ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಚೆನ್ನಾಗಿ ಓದ್ತಿದ್ದಾನೆ, ಅವನಿಗೆ ಅರ್ಥ ಆಗ್ತದೆ ಅಂತಂದರೆ ನಮ್ಮ ಹುಡುಗನ ಅದನ್ನು ಓದಬೇಕಷ್ಟೆ. ಸೊ ಆ ರೀತಿಯಾಗಿ ನಮ್ಮ ಜನ್ರೇಷನ್ಸಲ್ಲಿ ತುಂಬ ಜನ ಸೈನ್ಸ್ ತೊಗೊಂಡ್ರು, ತುಂಬ ಜನ ಇಂಜಿನಿಯರಿಂಗ್ ತೊಗೊಂಡ್ರು ಸೈನ್ಸ್ ಮುಗಿದ್ಮೇಲೆ. ಬಿಕಾಸ್ ಮೆಡಿಕಲ್ ಮಾಡೋಷ್ಟು ಟ್ಯಾಲೆಂಟ್ ಇರಲಿಲ್ಲ. ಸೊ ಇಂಜಿನಿಯರಿಂಗ್ ಕೆಳಗಡೆ ಸೆಟ್ಲ್ ಆಗೋಕ್ಕೆ ನಮ್ಮ ಪೇರೆಂಟ್ಸ್ಗೂ ಮೈಂಡ್ ಸೆಟ್ ಇರಲಿಲ್ಲ. ಅವರು ಇಂಜಿನಿಯರಿಂಗ್ ಬಿಟ್ಟರೆ ಬೇರೆ ಆಪ್ಷನ್ಸೇ ಇರಲಿಲ್ಲ ಅವ್ರುಗಳಿಗೆ. ಬಟ್ ಮಕ್ಳುಗಳಿಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿ ಒಂದು ಸರಿ ಕೂಡ ನಮ್ಮ ಜನ್ರೇಷನ್ ಪೇರೆಂಟ್ಸು 95% ವಿಚಾರ ಮಾಡಿರಲ್ಲ. ಬೇಕಾದ್ರೆ ನೀವು 90s ಬಾರ್ನ ಯಾರನ್ನಾದ್ರೂ ನೀವು ಕೇಳಿ ನೋಡಿ, ಅವ್ರಿಗೆಲ್ಲ ಅಷ್ಟೇ, ಅವ್ರ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ, ಚೆನ್ನಾಗಿ ಓದು. ನಮ್ಮ ಸಂಬಂಧಿಕರ ಮುಂದೆ ನನ್ನ ತಲೆ ತಗ್ಸೋ ಥರ ಮಾಡಬೇಡ, ಚೆನ್ನಾಗಿ ಓದು. ಆ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಓದ್ತಿದ್ದಾನೆ, ನೀನು ಚೆನ್ನಾಗಿ ಓದು. ಆ ಹುಡುಗ ನೋಡಿ ಅವ್ರ ತಂದೆ ತಾಯಿ ಮಾತು ಕೇಳ್ತಿದ್ದಾನೆ, ಸೊ ನೀನು ಕೇಳ್ಕೊಂಡು ಓದು. ಅವ್ನು ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾನೆ, ನೀನು ಹಂಗೆ ಇರಬೇಕು. ಅವ್ನು ನೋಡ್ರಿ ಎಷ್ಟು ಬೈದ್ರು ಅವ್ನು ಬೈಸ್ಕೊಂಡು ಸುಮ್ಮನಿದ್ದಾನೆ, ನೀನೆಲ್ಲ ಸ್ವಲ್ಪ ಹಿಂತಿರುಗಿ ಮಾತಾಡ್ತೀಯ. ಸೊ ಈ ಥರ ಅವರು ನೋಡು ಇವ್ರು ನೋಡು ಅದಕ್ಕೂ ಟಾರ್ಚರ್ ಕೊಟ್ಟು ಬಟ್ ನಮ್ಗೆ ಯಾವ ಸ್ಟೇಜ್ಗೆ ಟಾರ್ಚರ್ ಕೊಟ್ಟರು ಅಂತಂದರೆ, ನಮಗೆ ಲಾಸ್ಟ್ಗೆ ಮೋಸ್ಟ್ಲಿ ಅದೇ ನಾರ್ಮಲ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದು ನಮಗೆ. ಓಕೆ, ಆ ರೀತಿ ಟ್ರೀಟ್ ಮಾಡೋದೇ ನಾರ್ಮಲ್ ಇರಬಹುದೇನೋ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಜನ್ರೇಷನ್ ಪೇರೆಂಟ್ಸು, ಈ ಜನ್ರೇಷನ್ ಮಕ್ಳುಗಳು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದನ್ನೆಲ್ಲ ನೋಡಿ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಅಯ್ಯೋ ನಮಗೆ ಎಷ್ಟೆಲ್ಲ ಮಿಸ್ ಆಗಿದೆ, ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡಿದ್ದಾರೆ. ಸೊ ಇದೆಲ್ಲ ಹೇಳ್ತಿದ್ದೀನಿ ಅಂತಂದರೆ ನಾನು ನಮ್ಮ ಪೇರೆಂಟ್ಸ್ನ ಹೇಟ್ ಮಾಡ್ತೀನಿ ಅಂತ ಅಲ್ಲ. ಐ ಲವ್ ದೆಮ್. ನಾನು ಏನೇ ಮಾಡಿದ್ರು ಕೂಡ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡೇ ಮಾಡೋದು ಅಂತಂದರೆ ಅವ್ರು ತುಂಬ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀನಿ. ಬಿಕಾಸ್ ಒನ್ ಥಿಂಗ್ ಏನಂತಂದರೆ ಅವ್ರುಗಳು ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಪೇರೆಂಟ್ಸ್ಗಳು ಎಲ್ಲರೂ ಆಲ್ಮೋಸ್ಟ್ ತುಂಬ ಕಷ್ಟಪಟ್ಟಿದ್ದಾರೆ. ಅವರೆಲ್ಲ ಮಾಡ್ತಿದ್ದೆ ಮಕ್ಳಿಗೋಸ್ಕರನೇ. ಬಟ್ ಮಕ್ಳಿಗೋಸ್ಕರ ಅವ್ರು ಮಾಡ್ತಿದ್ರು. ಬಟ್ ಮಕ್ಳಿಗೆ ನಿಜವಾಗ್ಲೂ ಬೇಕಿತ್ತ ಬೇಡವಾದ ಕೇಳ್ತಾನೆ ಇರಲಿಲ್ಲ. ಬಟ್ ಅವ್ರು ಮಕ್ಕಳಿಗೆ ಮಾಡ್ತಿದ್ದವರು. ಇವಾಗ ನೀವು ಕೇಳಿ ಎಲ್ಲ ನಾನು ನಿನಗೆ ಮಾಡಿದ್ದು ಅಂತಾರೆ. ಬಟ್ ಆ ಟೈಮಲ್ಲಿ ನಿಜವಾಗ್ಲೂ ನಮಗೆ ಬೇಕಿತ್ತ ಬೇಡವಾಗ ಕೇಳಲೇ ಇಲ್ಲ ಅವರು. ಈಗಿನ ಜನ್ರೇಷನ್ ಪೇರೆಂಟ್ಸ್ಗೂ ಮತ್ತು ಮಕ್ಳಿಗೂ ಅಷ್ಟು ಬಾಂಧವ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಜನ್ರೇಷನ್ಸ್ ಪೇರೆಂಟ್ಸ್ಗೂ ಮತ್ತು ಮಕ್ಳಿಗೂ ತುಂಬ ಬಾಂಧವ್ಯ ಇತ್ತು. ಪೇರೆಂಟ್ಸ್ಗಳಿಗೆ ಹರ್ಟ್ ಆದರೆ ನಾವು ತಡ್ಕೊಳ್ಳಲ್ಲ. ಈಗೆಲ್ಲ ಯಾವುದೇ ನೀವು ಊರಲ್ಲಿ ಯಾವುದೋ ಒಂದು ಜಗಳ ಆಗಬೇಕಾದ್ರೆ ಅವ್ರ ಜಗಳಗಳು ಹೆಂಗೋ ತಡ್ಕೊಂಡು ಸುಮ್ಮನೆ ಆಗ್ತಿರ್ತಾರೆ. ಅವ್ರ ತಂದೆ ತಾಯಿಗೆ ಬೈದರು ಅಂತಂದರೆ ನಮ್ಮ ಜನ್ರೇಷನ್ ಮಕ್ಳುಗಳಿಗೆ ತುಂಬ ಹರ್ಟ್ ಆಗುತ್ತೆ. ಎಷ್ಟೋ ಜನ ಎಕ್ಸ್ಟ್ರೀಮ್ ಕೂಡ ಹೋಗಿರ್ತಾರೆ, ಜಗಳ ತಲೆನೇ ಕೆಡಿಸ್ಕೊಳ್ಳೋದು ತಂದೆ ತಾಯಿ ವಿಷಯ ಬಂತು ಅಂದರೆ. ಸೊ ಅಷ್ಟು ಬಾಂಧವ್ಯ ಇದೆ. ಆದರೆ ನಿಜವಾಗ್ಲೂ ಒಳ್ಳೆ ರೀತಿ ಪೇರೆಂಟಿಂಗ್ ಮಾಡಿದ್ರ, ನಮಗೆ ಎಮೋಷ್ನಲ್ ಸಪೋರ್ಟ್ ಕೊಟ್ರ, ನಮ್ಮ ಆಯ್ಕೆಗಳನ್ನ ಆಯ್ಕೆ ಮಾಡ್ಕೊಳಕ್ಕೆ ಬಿಟ್ರ, ಇವಾಗ ಏನು ನಾವು ಲೈಫ್ ಲೀಡ್ ಮಾಡ್ತಿದ್ವಿ ಅದು ನಿಜವಾಗ್ಲೂ ನಾವು ಆಸೆ ಪಟ್ಟಿರೋ ಲೈಫಾ, ಅಥವಾ ನಮ್ಮ ತಂದೆ ತಾಯಿ ಖುಷಿಗೋಸ್ಕರ ಇರಲಿ ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ವಾ. ಬಟ್ ಪ್ರಾಕ್ಟಿಕಲಾಗಿ ಹೇಳಬೇಕು ಅಂತಂದರೆ ನನಗೆ ಈಗ ನಮ್ಮ ಜನ್ರೇಷನ್ ಅಂದರೆ 90s ಬಾರ್ಗಳಿಗೆ ತುಂಬ ಆಪ್ಷನ್ಸ್ ಇಲ್ಲ. ಐದರ್ ಇಂಜಿನಿಯರಿಂಗ್ ಮಾಡ್ತಿರ್ತಾರೆ,
ಇಂಜಿನಿಯರಿಂಗ್ ಮುಗಿಸಿ ಕೆಲವರು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ, ಕೆಲವರು BPO ಇದ್ದಾರೆ, ಕೆಲವರು ಡ್ರೈವಿಂಗ್ ಚೂಸ್ ಮಾಡಿಕೊಂಡು ಡ್ರೈವಿಂಗ್ ಮಾಡ್ಕೊಂಡಿದ್ದಾರೆ, ಕೆಲವರು ಗರಾಜಲ್ಲಿ ಕೆಲಸ ಮಾಡ್ತಿದ್ದಾರೆ, ಕೆಲವರು ಊರಲ್ಲೇ ಜಮೀನಲ್ಲಿ ನೋಡ್ಕೊಂಡಿದ್ದಾರೆ, ಅಲ್ಲೇ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಹೆಂಗೋ ಜೀವನ ನಡೆಸ್ತಾ ಇದ್ದಾರೆ. ನಾವುಗಳು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ಹೇಳ್ತಿದ್ದು ಒಂದೇ ಮಾತು, ಅಂದರೆ ಚೆನ್ನಾಗಿ ಓದ್ಬೇಕು ನೀನು, ಆ ಹುಡುಗನ ನೋಡ್ಕಲಿ, ಆ ಹುಡುಗಿ ನೋಡ್ಕಲಿ, ಓದು ಓದು ಅಷ್ಟು ಬಿಟ್ಟು ಇನ್ನು ಬೇರೆ ಏನು ಹೇಳಿಲ್ಲ. ಆದರೆ ಯಾವುದಾದ್ರೂ ಸಿಂಗಿಂಗ್ ಕಾಂಪಿಟೇಷನ್ ಯಾವುದೋ ಒಂದು ಮಗು ಹಾಡು ಹೇಳ್ತಾರೆ ನೋಡು, ಆ ಮಗು ಎಷ್ಟು ಚೆನ್ನಾಗಿ ಹಾಡು ಹೇಳುತ್ತೆ, ನೀನು ಇದೆಯಾ ಅಂತಾರೆ. ಯಾವುದಾದ್ರೂ ಒಂದು ಮಗು ಒಂದು ಒಳ್ಳೆ ಸ್ಪೋರ್ಟ್ಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ನೋಡು ನೀನು ಇದೆಯಾ, ಆ ಮಗು ನೋಡ್ಕಲಿ. ಏನು ಕಲೀಲಿ ಪಿಂಡ ಅಲ್ಲಿ, ನಮಗೆ ಬೇರೆ ಪ್ರಪಂಚ ಇದೆ ಅಂತ ನೋಡೋಕ್ಕೆ ಬಿಡಲಿಲ್ವಲ್ಲ. ಓದು 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 ಓದು. ಎಷ್ಟು ಮುಜುಗರ ಆಗುತ್ತೆ ಅಂತಂದರೆ ನಮ್ಗಳಿಗೆ ಒಂದು ಈವೆಂಟ್ಗಳಾಗುತ್ತೆ ತಿಳ್ಕೊಳ್ಳಿ, ಕಂಪ್ನಿಗಳಲ್ಲಿ ಒಂದು ಸಿಂಪಲ್ ಡ್ಯಾನ್ಸ್ ಮಾಡೋಕ್ಕೆ ಬರೋಲ್ಲ ನಮ್ಗಳಿಗೆ. ಹೆಂಗೆ ಸ್ಟೆಪ್ ಹಾಕಬೇಕು ಅಂತ ಗೊತ್ತಿಲ್ಲ, ಒಂದು ಬೇಸಿಕ್ ಸಿಂಗಿಂಗ್ ಸ್ಕಿಲ್ ಇಲ್ಲ. ಏನು ಹೇಳೋದು ಬಿಡಿ, ಇದನ್ನೆಲ್ಲ ಕೇಳ್ಬೋದು, ಅಯ್ಯೋ ಅದನ್ನು ದೊಡ್ಡ ಮ್ಯಾಟ್ರ, ಜೀವನ ಮಾಡಿದ್ರು ಸಾಕಲ್ವಂತ. ಅದೆಲ್ಲ ಮಾಡೋದೇ ಜೀವನ ನಿಮ್ಮ ಪ್ರಕಾರ? ಸುಮ್ಮನೆ ಬೆಳಿಗ್ಗೆ ಎದ್ಬಿಟ್ಟು ತಿಂದು ಮಲ್ಕೊಳ್ಳೋದು ಜೀವನ ಅಲ್ಲ. ದಿಸ್ ಆರ್ ಆಲ್ ಪಾರ್ಟ್ ಆಫ್ ಲೈಫ್. ನೀವೆಲ್ಲೋ ಒಂದು ಕಡೆ ಹೋಗ್ತೀರಿ, ಎಂಜಾಯ್ ಮಾಡ್ತೀರಿ, ಅದು ಕೂಡ ಪಾರ್ಟ್ ಆಫ್ ಲೈಫ್. ಎಲ್ಲೋ ಒಂದು ಕಡೆ ಹೋಗ್ತೀರಿ, ಎಲ್ಲೋ ಒಂದು ಸ್ವಲ್ಪ ಹಾಡು ಹೇಳಬೇಕು ಅನ್ಸುತ್ತೆ, ಯಾರೋ ಒಂದು ಚಾನ್ಸ್ ಕೊಡ್ತಾರೆ, ಒಂದು 2 ಲೈನ್ ಹೇಳಬೇಕು, ಅದು ಹೇಳ್ತಿರಲ್ಲ, ಅದೊಂದು ಪಾರ್ಟ್ ಆಫ್ ಲೈಫ್. ಎಂಜಾಯ್ ಮಾಡ್ತೀರಿ, ಅದು ಪಾರ್ಟ್ ಆಫ್ ಲೈಫ್. ದುಃಖ ಪಡ್ತೀರಿ, ಪಾರ್ಟ್ ಆಫ್ ಲೈಫ್. ಇದೆಲ್ಲ ಪಾರ್ಟ್ ಆಫ್ ಲೈಫ್ ಬರುತ್ತೆ. ಅಯ್ಯೋ ಅದೆಲ್ಲ ಇಲ್ಲ ಅಂದರೆ ಜೀವನ ನಡೆಯಲ್ವಾ? ಇಲ್ಲ, ಖಂಡಿತ ನಡೆಯುತ್ತೆ, ಬಟ್ ನಾವು ಅಂದ್ಕೊಂಡಿರೋ ರೀತಿಲಿ ನಡೆಯಲ್ಲ ಅಷ್ಟೇ. ಸ್ಟಿಲ್ ಇವಾಗ ತುಂಬ ಬೇಜಾರಾಗೋ ವಿಷಯ ಏನಂತಂದರೆ, ಇಷ್ಟೆಲ್ಲ ಆಗಿರುತ್ತೆ ನಮ್ಮ ಚೈಲ್ಡ್ಹುಡ್ಡು, ಕೆಲವರು ಟ್ರಾಮಾಗಳಾಗಿರುತ್ತೆ. ಅದು ಈಗಿನ ತಂದೆ ತಾಯಿಗಳಿಗೆ ಅದು ಅರ್ಥ ಆಗಲ್ಲ. ಈಗಿನ ತಂದೆ ತಾಯಿಗಳಿಗೆ ಅರ್ಥ ಆಗುತ್ತೆ, ನಮ್ಮ ಜನ್ರೇಷನ್ ತಂದೆ ತಾಯಿಗಳಿಗೆ ಅದು ಟ್ರಾಮಾ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅದು ನಿಜವಾಗ್ಲೂ ಆಗುತ್ತೆ, ಅಥವಾ ನಾಟಕ ಆಡ್ತಾರ ಅಂತ ಅನಿಸುತ್ತೆ ಬಿಡಿ. ಅದು ಏನು ಹೇಳೋಕ್ಕೊಟ್ಟೆ ಅಂತಂದರೆ, ತುಂಬ ಹರ್ಟ್ ಆಗೋ ವಿಷಯ ಏನಂತಂದರೆ, ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಆಗಿರುತ್ತೆ, ಬಟ್ ಆ ಟೈಮಲ್ಲಿ ನಮ್ಗೆ ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತ ಅನಿಸಿರಲ್ಲ. ಬಟ್ ಈಗ ನಾವು ಈಗಿನ ಜನ್ರೇಷನ್ ಪೇರೆಂಟ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಓಕೆ, ನಾವು ತುಂಬ ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗಿದ್ವಿ, ಸ್ಯಾಕ್ರಿಫೈಸ್ ಮಾಡಿದ್ವಿ. ಬಟ್ ಸ್ಟಿಲ್ ಈಗಲೂ ಪೇರೆಂಟ್ಸು ಹೇಳೋದು, ಏನು ಮಾಡಿದೆ ನೀನು ನಮಗೋಸ್ಕರ, ಏನು ಮಾಡಿದೆ ಅಂತ ಕೇಳ್ತಾರೆ. ನಾವುಗಳು ನಿಮ್ಗೆ ಅಷ್ಟೊಂದೆಲ್ಲ ಮಾಡಿದ್ವಿ, ಬಟ್ ಮಕ್ಕಳಾಗಿ ನೀವೇನು ಮಾಡಿದ್ದೀರಿ ಅಂತ ಕೇಳ್ತಾರೆ. ಓಕೆ, ಅದೊಂದು ವಿಷಯದಲ್ಲಿ ಬೇಜಾರಾಗುತ್ತೆ. ತುಂಬ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಏನಾದರೂ ಒಂದು ಚಿಕ್ಕ ಪುಟ್ಟ ವಿಷಯ ಬಂತು ಅಂತಂದರೆ ಆ ಮಕ್ಳುಗಳೆಲ್ಲ ಅವ್ರ ತಂದೆ ಅಷ್ಟೊಂದು ಚೆನ್ನಾಗಿ ನೋಡ್ಕೋತಾರೆ, ನೀನು ನೋಡಿದ್ರೆ ಈ ರೀತಿ ನೋಡ್ಕೋತೀವಿ. ಬಟ್ ನಾವು ಪ್ರತಿದಿನ ದುಡಿತಾ ಇರೋದು, ನಾವು ಕನಸು ಕಟ್ಕೊಂಡಿರೋದು ಪ್ರತಿಯೊಂದೂ ಇವ್ರ ಬಗ್ಗೆ, ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ನಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ, ಇವರು ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗ್ಸೋಣ, ಊರಲ್ಲಿ ತುಂಬ ಒಳ್ಳೆ ಮರ್ಯಾದೆ ಬರೋ ಥರ ನೋಡ್ಕೊಳ್ಳೋಣ ಇವ್ರಿಗೆ. ತುಂಬ ಜನ ಖರ್ಚಿಗೆ ದುಡ್ಡು ಕಾಸು ಬೇಡ ಬಿಡೋದು, ಅದೇ ಒಟ್ಟಿನಲ್ಲಿ ಇವ್ರಿಗೆ ಏನೇನು ಒಳ್ಳೇದಾಗಬೇಕು ಅದನ್ನೆಲ್ಲ ಬಯಸ್ಕೊಂಡು ಆ ರೀತಿಯೇ ಕೆಲಸ ಮಾಡ್ತಿರ್ತೀವಿ. ಬಟ್ ಇವ್ರು ಕೇಳೋದು, ನೀನು ನಮಗೆ ಚೆನ್ನಾಗಿ ನೋಡ್ಕೋತಿಲ್ಲ, ಅವ್ರು ನೋಡು ಅವ್ರು ಎಷ್ಟು ಮರ್ಯಾದೆ ಕೊಡ್ತಾರೆ, ನೀನು ಹಿಂಗೆ ಆಡ್ತೀಯಾ. ಮೀನ್ ಎಮೋಷ್ನಲ್ ಆದಾಗ ಒಂದು ಚೂರು ನಾವು ಕೋಪದಲ್ಲಿ ಏನು ಮಾತಾಡೋಂಗೆ ಇಲ್ಲ. ಬಿಕಾಸ್ ನಾವು ಹ್ಯೂಮನ್ ಬೀಯಿಂಗ್ಸೇ ಅಲ್ಲ, ನಮಗೂ ಕೋಪ ಬರುತ್ತೆ ಅಲ್ಲ. ಆ ಕೋಪ ಬಂದಾಗ ಅವನು ಏನೋ ಒಂದು ಕೋಪ ಯಾವುದೋ ಒಂದು ರೀತಿ ಹೊರಗಡೆ ಆಗ್ತಾನ, ಅಟ್ಲೀಸ್ಟ್ ಅದನ್ನು ಅರ್ಥ ಮಾಡ್ಕೊಂಡು ಬಿಡೋ. ಒಂದಿನೋ ಕೋಪದಲ್ಲಿದ್ದ ಏನೋ ಒಂದು ಮಾತಾಡ್ದ, ಅಟ್ಲೀಸ್ಟ್ ಸಮಾಧಾನ ಆಗಲಿರೋದಿಲ್ಲ. ನೀನು ಏನು ಮಾಡ್ಕೋತೀಯೋ ತಿಕ್ಕ ಮುಚ್ಕೊಂಡು ಸುಮ್ಮನೆ ಇರ್ಬೇಕಷ್ಟೇ, ನೀನು ಮಾತಾಡೋಂಗಿಲ್ಲ. ನೀವು ಪೇರೆಂಟ್ಸ್ಗಳಿಗೆ ನೀವು ಮಾಡ್ತಿರೋ ತಪ್ಪು ಅಂತ ಹೇಳೋಂಗಿಲ್ಲ. ನಮಗೆ ನೀವು ಇದನ್ನು ಮಾಡೋದ್ರಿಂದ ನಮ್ಗೆ ಹರ್ಟ್ ಆಗ್ತಿದೆ ಅಂತ ಅವ್ರು ಹೇಳ್ಕೊಳಂಗಿಲ್ಲ. ನೀವು ಮಾಡಿದ್ದೆಲ್ಲ ಸರಿ, ನೀವು ದೇವರು, ನಿಮ್ಮ ಬಿಟ್ಟರೆ ಯಾರಿಲ್ಲ ಅಂತಿದ್ರೆ ಬೇಕಿದ್ರೆ ಓಕೆ. ಬಟ್ ನಿಮ್ಗೆ ಯಾವುದೋ ಒಂದು ವಿಷಯದಲ್ಲಿ ಬೇಜಾರಾಯಿತು, ಆ ಬೇಜಾರನ್ನ ಹೊರಗಡೆ ಹಾಕಿದ್ರೆ ನಿಮ್ಮ ಕತೆ ಮುಗೀತು. ನಿಮ್ಗೆ ಯಾವುದೋ ಒಂದು ವಿಷಯದಲ್ಲಿ ಬೇಜಾರಾಯಿತು, ನೀವು ಸ್ವಲ್ಪ ಕೂಗಾಡಿದ್ರಿ, ಪ್ರಚಾರ ಉರ್ಲೆ, ನನ್ನ ಮಗ ಸರಿ ಇಲ್ಲ, ಇಷ್ಟೆಲ್ಲ ಮಾಡಿದು ಅವ್ರಿಗೆ, ಆದರೆ ಹಿಂಗೆ ಇವರು ಸ್ಟಿಲ್ ಕಂಪ್ಯಾರಿಸನ್ ಬಿಟ್ಟಿದೆ ನಮ್ಮ ಪೇರೆಂಟ್ಸ್ಗಳು. ಅದು ಯಾವಾಗ ಅರ್ಥ ಮಾಡ್ಕೋತಾರೋ ಗೊತ್ತಿಲ್ಲ.
ಆಗೊಂದು ಅರ್ಥ ಆಯಿತು, ನಾವುಗಳು ಮಾತ್ರ ನಮ್ಮ ಮಕ್ಳುಗಳಿಗೆ ಈ ರೀತಿ ಟ್ರಾಮಾ ಕೊಡ್ಬಾರ್ದು, ಈ ರೀತಿ ಟಾರ್ಚರ್ ಆಗಿರಲಿ. ಅವ್ರ ಪ್ರಕಾರ ಅವ್ರು ಮಾಡ್ತಿರೋದೆಲ್ಲ ಪ್ರೀತಿಯಿಂದ ಮಾಡ್ತಿದ್ದಾರೆ, ನಮಗೋಸ್ಕರ ಮಾಡ್ತಿದ್ದಾರೆ, ನಮ್ಮ ಮೇಲೆ ತುಂಬ ಕಾಳಜಿ ಇದೆ ಅಂತ ಅವ್ರು ಅಂದ್ಕೊಂಡಿದ್ರೆ ಅದು ಸತ್ಯನೇ ಇರಬಹುದೇನೋ ಅವ್ರ ಪ್ರಕಾರ. ಬಟ್ ನಾವು ಬಾಯ್ ಬಿಟ್ಟು ಹೇಳ್ತೀವಲ್ಲ, ಇಲ್ಲ 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 ಹಿಂಸೆ ಆಗ್ತದೆ ನಮಗೆ. ಈ ಫಿನಾನ್ಷಿಯಲ್ ಕಂಡೀಷನ್ಸಲ್ಲಿ ಅಷ್ಟೇ, ಓಕೆ ಅವ್ರು ಅದು ಮಾಡ್ತಿದ್ದಾರೆ, ಇವ್ರು ಇದು ಮಾಡ್ತಾರೆ, ನೀನು ಇದು ಮಾಡಬೇಕು. ಅಯ್ಯೋ ಅವ್ರ ಕಂಡೀಷನ್ ಹಂಗಿರ್ಬೋದು, ಅವ್ರು ಅದು ಮಾಡ್ಕೊಳ್ಳಿ ಬಿಡಿ, ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿರೋಣ. ಇಲ್ಲ ಇಲ್ಲ ಇಲ್ಲ, ನೀ ಇದು ಮಾಡಲಿಲ್ವಾ ನಮಗೆ ನೆಮ್ಮದಿ ಹಾಳಾಗುತ್ತೆ, ನಮಗೆ ಊರವ್ರೆಲ್ಲ ಆಡ್ಕೋತಾರೆ ನೀವೇನು ಮಾಡಿಲ್ಲ ಅಂತ. ನೀನೇನಾದರೂ ಒಂದು ಮಾಡಲೇಬೇಕಷ್ಟೆ, ಅದರಿಂದ ನಿಂಗೆ ಪ್ರಾಬ್ಲಮ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಬಟ್ ಆ ರೀತಿ ಮಾಡಿದ್ರಿ ಒಂದು 4-5 ವರ್ಷ ಓಕೆ, ಹಿಂಗೆ ಫಿನಾನ್ಷಿಯಲ್ ಕಂಡೀಷನ್ ಮ್ಯಾನೇಜ್ ಹೋದ್ರಿ. ಬಟ್ ಆಫ್ಟರ್ 5 years ಅವ್ರು ಹೇಳಿದ್ರೆ ಅಂತಂದರೆ, ನಾನು ನಿನಗೆ ಅವತ್ತು ಟಾರ್ಚರ್ ಕೊಟ್ಟಿದ್ದಕ್ಕೆ ನೀನು ಇವತ್ತಿಗೆ ಸೆಟ್ಲ್ ಆದೆ. ಅಯ್ಯೋ 5 ವರ್ಷ ಟಾರ್ಚರ್ ತೊಗೊಂಡು ಹಿಂಸೆ ಆಗಿರುತ್ತೆ ನಮ್ಗಳಿಗೆ. ಮನುಷ್ಯ ಫಸ್ಟ್ ಆಫ್ ಆಲ್ ಲೈಫ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನನಗೆ, ಅದನ್ನು ಡೆಫಿನೇಷನ್ಸ್ ಕೊಡೋಕ್ಕೆ ಆಗ್ತಿಲ್ಲ. ಓಕೆ, ಒಂದು 50% ಆಫ್ ಲೈಫ್ ತುಂಬ ಸ್ಟ್ರಗಲ್ ಮಾಡಿ, ಇನ್ನು 50% ಆಫ್ ಲೈಫು ಓಕೆ ಆರಾಮಾಗಿರೋದು ಅಂತನಾ, ಅಥವಾ ಸಾಯೋವರೆಗೂ ನೆಮ್ಮದಿಯಾಗಿ ಚೆನ್ನಾಗಿ ಆರಾಮಾಗಿರೋದು ಅಂತನಾ. ಬಟ್ ಅವ್ರು ಕೇಳೋ ಪ್ರಶ್ನೆ ಆಗಿದ್ರೆ, ಹೆಂಗೆ ನೆಮ್ಮದಿಯಾಗಿರ್ತೀಯ? ದುಡ್ಡು ಬೇಕಲ್ಲ, ದುಡ್ಡು ಬೇಕು, ಬಟ್ ಇರೋದ್ರಲ್ಲಿ ನೆಮ್ಮದಿಯಾಗಿರ್ಬೋದಲ್ಲ. ಬಟ್ ಇರೋದ್ರಲ್ಲಿ ನೆಮ್ಮದಿಯಾಗಿರ್ಬೋದು ಯಾವಾಗ ನಾವು ಬೇರೆ ಜೊತೆ ಕಂಪೇರ್ ಮಾಡದೇ ಇದ್ದಾಗ. ಬಟ್ ನಿಮಗೆಲ್ಲ ಬರೀ ಅವ್ರನ್ನ ಸಮಾಧಾನ ಪಡಿಸಿ, ಅವ್ರನ್ನ ತೃಪ್ತಿ ಪಡಿಸೋಕ್ಕೋಸ್ಕರನೇ ನೀವು ಇಷ್ಟೆಲ್ಲ ಮಾಡಬೇಕು ಅಂತ ಡಿಸೈಡ್ ಆಗಿದ್ರೆ ನೀವು ಹೇಳಿದ್ದು ಸರಿ. ಅಂದರೆ ಕಷ್ಟಪಟ್ಟು ಮುಕ್ಕೂರ್ಕೊಂಡು ದುಡಿದು ಅದೆಲ್ಲ ನೆಮ್ಮದಿ ಹಾಳು ಮಾಡಿಕೊಂಡು ಆಮೇಲೆ ಹಂಗೆ ಎಲ್ಲರ ಮುಂದೆನೂ ಜೋರಾಗಿ ಸಕ್ಕದಾಗಿದೆ ಅನ್ಕೊಂಡು ಅಂತ ಅನ್ನಿಸ್ಕೋಬೋದು. ಬಟ್ ಪರ್ಸ್ನಲಾಗಿ ನಾನು ಆ ಥರ ವ್ಯಕ್ತಿ ಅಲ್ಲ. ಇರೋದ್ರಲ್ಲಿ ಆರಾಮಾಗಿರೋಣ, ಚೆನ್ನಾಗಿರೋಣ, ಎಲ್ಲಿ ಬೇಕಲ್ಲಿ ಓಡಾಡೋಣ. ಓಡಾಡೋಣ ಅಂದ ಮುಂದೆ ನನಗೆ ಬಂತು, ಮಿಸ್ ಆಗಿ ಒಂದು ಟ್ರಿಪ್ ಹೋಗ್ತೀನಿ ಅಂದರೆ ಮುಗೀತು. ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಎಲ್ಲ ದುಡ್ಡು ಖರ್ಚು ಮಾಡ್ತಾನೆ. ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮೈಂಡ್ಸೆಟ್ನು ಅರ್ಥ ಮಾಡ್ಕೊಳ್ಳಿ. ನಮ್ಗಳಿಗೂ ಎಮೋಷನಲ್ ಸಪೋರ್ಟ್ ಬೇಕು, ಮೆಂಟಲ್ ಪ್ರೆಷರ್ ಇರುತ್ತೆ, ಅವಾಗ ಬ್ರೇಕ್ ಬೇಕನ್ಸುತ್ತೆ. ಮೇ ಬಿ ನಿಮ್ಮ ಜನ್ರೇಷನ್ಸ್ಗೆ ಅದು ಓಕೆ ಇತ್ತೇನೋ, ಯಾಕಂದ್ರೆ ನಿಮ್ಮ ಜನ್ರೇಷನ್ಸ್ ಹೇಗಿತ್ತು ಅಂತಂದರೆ, ಕಷ್ಟದ ಸುಖ ಮದುವೆ ಮಾಡಿಸ್ತಿದ್ರು, ತೋರಿಸಿದ ಹುಡುಗನ ಒಪ್ಕೋಬೇಕಿತ್ತು ನೀವು, ನಿಮ್ಗೆ ಆಪ್ಷನ್ಸ್ ಇರಲಿಲ್ಲ. ಅದೊಂಥರ ಜಾಯಿಂಟ್ ಫ್ಯಾಮಿಲಿ ಇತ್ತು. ಸೊ ನೀವು ಮದುವೆ ಆದಮೇಲೆ ಅದೊಂಥರ ಪುರುಷ ಪ್ರಧಾನ ಸಮಾಜದಲ್ಲಿ ನೀವೇನು ಮಾಡ್ತಿದ್ರಿ ಅಂತಂದರೆ, ಮನೇಲಿ ಅಡುಗೆ ಮಾಡ್ಕೊಂಡು ಇರ್ತಿದ್ರಿ, ಮಕ್ಳುಗಳಾಗ್ತಿದ್ದವು, ಮಕ್ಳು ನೋಡ್ಕೊಂಡಿರ್ತಿದ್ರಿ. ಆಮೇಲೆ ಜಾಯಿಂಟ್ ಫ್ಯಾಮಿಲಿ ಆಗಿರುತ್ತೆ, ಟೈಮ್ ಪಾಸ್ ಆಗ್ತಿತ್ತು, ಅವ್ರ ಜೊತೆ ಮಾತಾಡಿಕೊಂಡು ನಡೀತಿತ್ತು. ಬಟ್ ಇವಾಗ ಹಂಗಲ್ಲ, ಈಗ ಸಿಚುವೇಶನ್ ಕಂಪ್ಲೀಟ್ ಚೇಂಜ್ ಆಗಿದೆ. ಇವಾಗ ಜನಗಳೆಲ್ಲ ನೀವು ಆ ರೀತಿ ಜೀವನ ಮಾಡಿದ್ರಿ ಅಂತಂದ್ಬಿಟ್ಟು ನಮ್ಮನ್ನು ಆ ರೀತಿ ಇರಬೇಕಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು ಸ್ವಲ್ಪ ಹೊರಗಡೆ ನಾವುಗಳೇನು ಎಲ್ಲ ಬದುಕೇ ಇಲ್ವಾ ಅಂತ ಕೇಳ್ತೀರಿ, ನಾವುಗಳೆಲ್ಲ ಎಲ್ಲೂ ಓಡಾಡ ಇಲ್ಲ, ಚೆನ್ನಾಗಿಲ್ವಾ ಅಂತ ಕೇಳ್ತೀರಿ. ಆ ರೀತಿ ಆಗಲ್ಲ ಇವಾಗ. ಯಾವ ರೀತಿ ಅರ್ಥ ಮಾಡಿಸ್ಬೇಕು ನಿಮ್ಗಳಿಗೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಮಗೂ ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದು ಕೊಡಿ, ಯಾಕಂದರೆ ನಮ್ಮ 90s ಬಾರ್ನವ್ರಿಗೆ ಆಲ್ಮೋಸ್ಟ್ ಈಗ 30 ವರ್ಷ ಆಗ್ತಿದೆ. ಇನ್ನು ನೀವು ಹೆಂಗೆ ನಮ್ಮನ್ನ ಹೈಸ್ಕೂಲಲ್ಲಿ ಟ್ರೀಟ್ ಮಾಡಿ ಹೊಡೆದು ಬಡ್ದು ನಿಮ್ಮ ಗೋಳು ಹೇಳ್ಕೊಂಡು ಅವ್ರ ಮುಂದೆ ಮರದಿ ತೆಗಿಬೇಡ ಅಂತ ನಮಗೆ ಮೆಂಟಲ್ ಪ್ರೆಷರ್ ಹಾಕಿ ಎಷ್ಟು ಕುಗ್ಗಿಸ್ತಿರೋ ಆ ಏಜ್ ಅಲ್ಲ ನಮ್ದು ಇವಾಗ. ನಮಗೂ 30 ಆಗಿದೆ, ನಮಗೂ ಮದುವೆ ಆಗಿದೆ, ಮಕ್ಕಳಾಗಿರುತ್ತೆ, ಸಂಸಾರ ಅನ್ನೋದಿರುತ್ತೆ. ನಿಮ್ಮ ಕಡೆಯಿಂದ ನಾವು ಎಮೋಷನಲ್ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮನೆಗಳಿಗೆ ಬಂದಾಗ ಒಂದು ಒಳ್ಳೆ ರೀತಿ ನೋಡಿ ಕಳಿಸಿ, ನಗ್ತಾ ಮಾತಾಡಿ, ತುಂಬ ಚೆನ್ನಾಗಿರ್ತೀರಿ. ನಾವುಗಳು ಬಂತು ಅಂದರೆ ಏನಾದರೂ ಒಂದು ನಿಮಗೆ ಪ್ರಾಬ್ಲಮ್ ಆಗ್ತಿರುತ್ತೆ. ನೀವೇನೋ ಒಂದು ಫೇವರ್ ಕೇಳ್ತೀರಿ, ದುಡ್ಡು ಅದು ಐದರ್ ಫಿನಾನ್ಷಿಯಲ್ ಫೇವರ್ ಆಗಿರ್ಬೋದು, ಅಥವಾ ಸಮಥಿಂಗ್ ಏನೋ ಒಂದು, ಅಥವಾ ಅವ್ರಿಗೇನೋ ತೊಗೊಂಡೋಗಿ ಕೊಡು ಅಂತ ಹೇಳಿರ್ತೀವಿ, ಇವ್ರಿಗೇನೋ ಮಾಡಿ ಅಂತ ಹೇಳ್ತೀರಿ. ಬಟ್ ನಮ್ಮ ಕೈಲಿ ಆ ಟೈಮಲ್ಲಿ ಆಗಿರಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಆ ಟೈಮಲ್ಲಿ ನಮ್ಗೆ ಆಗಿರಲ್ಲ ಅಷ್ಟೇ. ಬಟ್ ನಿಮ್ಮ ಮೇಲೆ ಜಿದ್ದುಗೋಸ್ಕರ ಮಾಡಬಾರ್ದು ಅಂತ ಸುಮ್ಮನೆ ಆಗಿರಲ್ಲ. ಬಟ್ ನೀವು ಕೇಳಿದ್ದು ಮಾಡೋಕ್ಕಾಗಲಿಲ್ಲ ಅಂತ ನೀವು ನಮ್ಮನ್ನ ಟ್ರೀಟ್ ಮಾಡೋ ರೀತಿನೇ ಚೇಂಜ್ ಆಗಿಬಿಡುತ್ತೆ, ನೀವು ನಮ್ಮ ಜೊತೆ ಮಾತಾಡೋ ರೀತಿನೇ ಚೇಂಜ್ ಆಗಿಬಿಡುತ್ತೆ. ಅದು ನಿಜವಾಗ್ಲೂ ಒಳ್ಳೆ ಬಿಹೇವಿಯರ್ ಅಲ್ಲ. ಅದರಿಂದ ನಮ್ಗೆ ತುಂಬ ಬೇಜಾರಾಗುತ್ತೆ. ಅವಾಗ ನಮ್ಗೆ ಅನ್ಸುತ್ತೆ, ಓಕೆ ನಾವೇನೋ
ಇವರು ಫೇವರ್ ಮಾಡ್ತಿದ್ರೆ ಮಾತ್ರ ನಮ್ಮನ್ನ ಮಕ್ಕಳು ಥರ ಟ್ರೀಟ್ ಮಾಡ್ತಾರೆ ಇವರು, ಅದರ್ವೈಸ್ ಇವ್ರಿಗೆ ನಾವೇನು ಅಲ್ಲ ಅನ್ನೋ ರೀತಿ ಸ್ಟಾರ್ಟ್ ಆಗುತ್ತೆ. ಬಟ್ ಆ ಬಾಂಡ್ ಅಲ್ಲ ನನ್ನ ಮೇಲೆ ಇಟ್ಕೊಂಡಿರೋದು. ನನಗೆ ನಮ್ಮಗಳಿಗೆ ನಮ್ಮ ಜನ್ರೇಷನ್ಸ್ ಹುಡುಗರಿಗೆ ಪೇರೆಂಟ್ಸ್ ಅಂತಂದರೆ ತುಂಬ ತುಂಬ ಕಾಳಜಿ, ತುಂಬ ಪ್ರೀತಿ, ಅವರೇ ಪ್ರಪಂಚ, ಆ ಥರ ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಬಟ್ ಆ ರೀತಿ ಇದ್ದಾಗ ನಿಮ್ಮಿಂದನೂ ಒಂದು ಚೂರು ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಿಮ್ಮಿಂದನೂ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ನೀವು ಮಾಡೋದೇನು, ನೀವು ಹೇಳಿದ್ದು ಕೇಳ್ಕೊಂಡಿದ್ರೆ, ನೀವು ಹೇಳಿದ ಫೇವರ್ ಮಾಡ್ಕೊಂಡಿದ್ರೆ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂಡಿದ್ರೆ ಚೆನ್ನಾಗಿ ನೋಡ್ಕೊತೀರಿ. ಇಲ್ಲಾಂದರೆ ತುಂಬ ಹಿಂಸೆ ಕೊಡ್ತೀರಿ. ಮಕ್ಳುಗಳು ಕಷ್ಟಪಟ್ಟು ಕೆಲಸ ಮಾಡಿ ಬೆಂಗಳೂರಿಂದ ಅಪರೂಪಕ್ಕೆ ಮನೆಗೆ ಬಂದಾಗ ನಗ್ನಗ್ತಾ ಮಾತಾಡಿ ಕಳಿಸಿ. ಬಟ್ ಅವಾಗಲೂ ಏನೋ ಒಂದು ಗೊಂದಲ ಮಾಡ್ತೀರಿ, ಅವಾಗಲೂ ನೆಮ್ಮದಿ ಹಾಳು ಮಾಡ್ತೀರಿ. ಎಷ್ಟೋ ಜನ ಮಕ್ಳುಗಳು ಮನೆ ನೆಮ್ಮದಿಗೆ ಅಂತ ಹೋಗಿ ಅಲ್ಲಿಂದ ನೆಮ್ಮದಿ ಹಾಳು ಮಾಡ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದಿರೋದು ತುಂಬ ನಾನೇ ನೋಡಿ, ನಾನು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನನಗೆ ಸುಮ್ಮನೆ ಬೇರೆಯವ್ರ ಬಗ್ಗೆ ನಾನೇನು ಕೇಳಿ, ನಾನೇ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಕೆಲವು ಟೈಮಲ್ಲಿ ಅನ್ಸುತ್ತೆ ಏನಕ್ಕೆ ಇಷ್ಟೊಂದು ಒದ್ದಾಡ್ತಿದ್ವಿ, ಬಿಡು ಹೋಗ್ಲಿ, ಅವರು ಚೇಂಜ್ ಆಗಲ್ಲ, ಅವ್ರ ಪಾಡುಗಳು ಹೆಂಗೋ ಇರಲಿ, ನಮ್ಮ ಪಾಡು ನಾವು ಇರೋಣ ಅಂದರೆ ಹಂಗೂ ಇರೋಕ್ಕಾಗಲ್ಲ. ನಮ್ಮ ಜನ್ರೇಷನ್ಸ್ ಅವ್ರಿಗೆ ನಾವು ಪೇರೆಂಟ್ಸ್ ಜೊತೆನೂ ಚೆನ್ನಾಗಿರಬೇಕು, ಬಟ್ ಅವರು ನಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಅವ್ರು ಚೇಂಜ್ ಆಗಲ್ಲ ಅನ್ನೋದನ್ನ ನಾವು ಯಾವಾಗ ಅರ್ಥ ಮಾಡ್ಕೋತೀವೋ ಗೊತ್ತಾಗ್ತಿಲ್ಲ. ಅವ್ರು ನಿಜವಾಗ್ಲೂ ಚೇಂಜ್ ಆಗಲ್ಲ, ಬಿಕಾಸ್ ಅವ್ರು ಬೆಳೆದು ಬಂದಿರೋ ರೀತಿ ಹೆಂಗಿದೆ. ಅವ್ರು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ, ದೇ ಆರ್ ವೆರಿ ಗುಡ್ ಪೀಪಲ್. ಬಟ್ ಅವ್ರಿಗೆ ಚೇಂಜ್ ಆಗೋ ಮೈಂಡ್ಸೆಟ್ ಇಲ್ಲ, ಬಿಕಾಸ್ ಅವ್ರು ಬೆಳೆದು ಬಂದಿರೋ ಹಾದಿ ಹೆಂಗಿದೆ ನೀವೊಂದು ಅಬ್ಸರ್ವ್ ಮಾಡ್ತೀರಾ. ಅವಾಗ ಹೇಗಿತ್ತು ಅಂದರೆ 15-20 ಇಯರ್ಸ್ ಬ್ಯಾಕು ನಮ್ಮ ಪೇರೆಂಟ್ಸ್ ಅವ್ರು ಹೆಂಗಾಗಿದ್ದು, ಅವ್ರ ಮದುವೆ ಟೈಮಲ್ಲಿ ಆಗಿದ್ದಾಗ ಗಂಡಸು ಬಡಿಲಿ ಜನಗಳು ಬಂದು ಏನು ಹೇಳ್ತಿದ್ರು, ಗಂಡ ಹೊಡೆದ ಅಡ್ಜಸ್ಟ್ ಗಂಡ ಹೊಡಿದಾನೆ, ಯಾರು ಹೊಡಿತಾರೆ, ಈ ರೀತಿ ಮಾತುಗಳನ್ನ ನಾನು ಕೇಳಿದ್ದೀನಿ ಹಳ್ಳಿಲಿ. ಏನು ಅವ್ನ ಗಂಡ ಅವಳಿಗೆ ಹೊಡೆದ, ಇನ್ಯಾರು ಹೊಡೆದ್ರು ಅಂತಾರೆ. ಓಕೆ, ಆವಾಗ ಹೆಂಡ್ತಿಗೇನಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಈ ಗಂಡಂಗೆ ಹೊಡೆದು ಅಭ್ಯಾಸ ಆಗಿ ಅದು ಹಿಂಗೆ ಆ ಮೈಂಡ್ಸೆಟ್ ಅವರು ಅದಕ್ಕೆ ಸೆಟ್ ಆಗಿಬಿಟ್ರು. ಈಗ ನಮ್ಮನ್ನ ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಓಕೆ, ನಮಗೂ ಟಾರ್ಚರ್ ಕೊಡ್ತಾ ಹೋದ್ರೆ ಓಕೆ ಇವರು ಅಡ್ಜಸ್ಟ್ ಆಗಿಬಿಡ್ತಾರೆ. ಇಲ್ಲ, ಬಟ್ ನಮ್ಮ ಮೈಂಡ್ಸೆಟ್ ಬೇರೆ ಇದೆ, ನಮ್ಮ ಜನ್ರೇಷನ್ ಡಿಫ್ರೆಂಟ್ ಇದೆ, ಜನ್ರೇಷನ್ ಗ್ಯಾಪ್ ಇದೆ. ನಾವು ಹತ್ರ ಇವನ್ ಅಡ್ಜಸ್ಟ್ ಆಗಬೇಕು ಅಂತಂದ್ರೆ ಅಡ್ಜಸ್ಟ್ ಆಗೋಕೆ ಆಗಲ್ಲ. ಬಿಕಾಸ್ ನಾವೀಗ ಬೆಂಗಳೂರು ಬಂದು ಕೆಲಸ ಮಾಡ್ತೀವಿ, ಸುತ್ತಮುತ್ತ ಬೇರೆ ಜನಗಳನ್ನ ನೋಡ್ತೀವಿ, ಬೇರೆ ಪೇರೆಂಟ್ಸ್ನ ನೋಡ್ತೀವಿ, ಬೇರೆ ಮಕ್ಳುಗಳನ್ನ ನೋಡ್ತೀವಿ. ಅವ್ರಿಗೆ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಓಕೆ, ನಾವು ಅವ್ರ ಥರ ಇರಬೇಕು ಅಂತ ಅನ್ನಿಸ್ತಾ ಹೋದ್ರು ಓಕೆ, ನಮಗೂ ಒಂದು ಒಳಗಡೆ ಒಂದು ಆಸೆಯಿಂದ ಹುಟ್ಟುತ್ತೆ. ಓಕೆ, ಅವ್ರು ಬ್ಯಾಂಕಾಕ್ ಹೋದ್ರು, ಥೈಲ್ಯಾಂಡ್ಗೆ ಹೋದ್ರು, ಅಥವಾ ಫಾರಿನ್ ಟ್ರಿಪ್ಗೆ ಹೋದ್ರು ಅಂತ ಅನ್ನಿಸ್ದಾಗ ಬೇಡ ಬಿಡೋದು, ಅಟ್ಲೀಸ್ಟ್ ಅವ್ರ ಫ್ರೆಂಡ್ ಜೊತೆ ಇಲ್ಲೆಲ್ಲರೂ ಸುತ್ತಾಡ್ಕೊಬರೋಣ ಅಂತ ಅನ್ಸುತ್ತೆ. ಅದು ತಪ್ಪಲ್ಲ. ಅದು ಬರೀ ಊರವ್ರ ಮುಂದೆ ನೀವು ಮರ್ಯಾದೆ ತೆಗಿಬೇಡಿ, ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ. ನಾವು ಅಷ್ಟು ಮಾಡಬೇಕು, ನಾವು ಇಷ್ಟು ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಅನ್ಕೊಂಡು ಒಂದು 50-60-70% ಆಫ್ ಏಜ್ ನೀವು ಆಲ್ರೆಡಿ ಕಳೆದಿದ್ದೀರ. ಬಟ್ ಅಟ್ಲೀಸ್ಟ್ ನಮ್ಮನ್ನಾದರೂ ಬದುಕೋಗ್ಬಿಡಿ ಇಷ್ಟದ ರೀತಿಲಿ. ಇಷ್ಟೆಲ್ಲ ಓಪನ್ ಆಗಿ ನಿಮ್ಗೆ ಹೇಳ್ಕೊಂಡ್ರೆ ನಮ್ಮ ಜೊತೆ ಮಾತೇ ನಿಲ್ಲಿಸ್ಬಿಡ್ತೀವಿ. ಬಿಕಾಸ್ ನೀವು ಹೇಳೋದೊಂದೇ, ನಿಮಗೋಸ್ಕರ ನಾವೆಲ್ಲ ಮಾಡ್ದೋ, ಆದರೆ ನೀನು ಈ ರೀತಿಲಿ ಮಾತಾಡ್ತಿದ್ಯಾ. ನೋಡು, ಅವ್ರ ಮಗನ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿದ್ದಾನೆ, ಆ ಬೋಳಿ ಮಗ ಹಂಗೆ ಕೇಳ್ಕೊಂಡಿದ್ದಾನೆ ಅಥವಾ ಒಳಗಡೆ ಹಿಂಸೆ ಕೊಡ್ತಾನೆ ಯಾರಿಗೆ ಗೊತ್ತು. ಅಥವಾ ಅವ್ರ ತಂದೆ ತಾಯಿ ಸುಮ್ಮನೆ ಶೋ ಆಫ್ಗೆ ನಿಮ್ಮ ಥರನ ಅವರು ಶೋ ಆಫ್ ಮಾಡ್ತಿರ್ಬೋದೇನೋ. ನಿಲ್ಲಿಸಿ ಅದನ್ನು, ಆ ಶೋ ಆಫ್ ನಿಲ್ಲಿಸಿ. ನಿಮಗೋಸ್ಕರ ನೀವು ಬದುಕೋದು ಕಲೀರಿ. ನಿಮ್ಮದು ಒಂದು ಜೀವನ, ದೇವ್ರು ಒಂದು ಜೀವನ ಕೊಟ್ಟಿದ್ದಾನೆ. ಒಂದಲ್ಲ ಒಂದಿನ ಎಲ್ಲರೂ ಸಾಯ್ತಾರೆ. ಆರಾಮಾಗಿರೋಣ, ನೆಮ್ಮದಿಯಾಗಿ ಮಕ್ಕಳ ಜೊತೆ ಚೆನ್ನಾಗಿರೋಣ, ಅವ್ರ ಆಸೆಗಳನ್ನ ಕೇಳೋಣ, ಅವ್ರ ಕಷ್ಟ ಸುಖಗಳನ್ನ ವಿಚಾರಿಸೋಣ. ನಿಮ್ಮ ಕೈಲಾಗಿದ್ದು, ಅಫ್ಕೋರ್ಸ್ ನಿಮ್ಗೆ ಏಜ್ ಆಗಿದೆ, ಬಟ್ ನೀವು ತುಂಬ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಕೈಲಿ ಏನಾಗುತ್ತೆ, ಒಂದು ಎಮೋಷನಲ್ ಸಪೋರ್ಟು, ಒಂದು ಒಳ್ಳೆ ಅಡುಗೆ ಮಾಡಿ ಅವ್ರಿಗೆ ಬಡಿಸೋಣ, ಪ್ರೀತಿಯಿಂದ ನಗ್ನಗ್ತಾ ಮಾತಾಡೋಣ. ಬಿಡ ಆಯಿತು, ಆ ಹುಡುಗ ಅವ್ನು ಏನಾದರೂ ಅವ್ನೆಲ್ಲರೂ ಸುತ್ತಾಡ್ಕೊಂಡು ಫಾರಿನಲ್ಲಿ ಜಾಬ್ ತೊಗೊಳ್ಳಿ, ಬಿಡೋ ನಿನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡಪ್ಪ, ಚೆನ್ನಾಗಿರೋ. ಬಟ್ ಜೀವನ ಹಾಳು ಮಾಡ್ಕೊಬಿಡೋದು, ಒಂದೆರಡು ಬುದ್ಧಿ ಮಾತು ಹೇಳೋಣ. ಬಟ್ ಇವಾಗಲೂ ನೀವು ಈ ಥರ ಟಾರ್ಚರ್ ಕೊಡ್ತಾ ಹೋದ್ರೆ ಎಷ್ಟು ದಿನ ಅಂತ ತಡ್ಕೊಳಕ್ಕಾಗುತ್ತೆ ಹೇಳಿ. ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನೀವು ಅಂದ್ಕೊಂಡಿದ್ದೀರ ನೀವು ಮಕ್ಳುಗಳಿಗೆ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರ ಅಂತ. ಬಟ್ 90s ಬಾರ್ನ್ ಮಕ್ಕಳೇನಿದ್ದಾರೆ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಅವ್ರುಗಳು ಅವ್ರ ಪೇರೆಂಟ್ಸ್ಗೋಸ್ಕರ ತುಂಬ ತ್ಯಾಗ ಮಾಡಿದ್ದಾರೆ. ಬಟ್ ಅದು ಪೇರೆಂಟ್ಸ್ಗಳಿಗೆ ಅರ್ಥ ಆಗ್ತಿಲ್ಲ. ಈಗ ನಮ್ಮ ಜನ್ರೇಷನ್ ಮಕ್ಳುಗಳು ಪಾಪ ಇನ್ನು ತುಂಬ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಮದುವೆ ಆಗಿಲ್ಲ. ಇಟ್ಸ್ ಓನ್ಲಿ ಬಿಕಾಸ್ ಈಗ ನೀವು ಯಾವುದೇ ಒಂದು ಮ್ಯಾಚಿಂಗ್ ನೋಡೋಕೆ ಹೋದ್ರೆ ಅವ್ರದ್ದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕೇಳ್ತಾರೆ.
ಏನು ಜಾಬ್ ಇದೆ ಅಂತ ಕೇಳ್ತಾರೆ, ಎಷ್ಟು ಪ್ರಾಪರ್ಟಿ ಇದೆ ಅಂತ ಕೇಳ್ತಾರೆ, ಹುಡುಗನ ಕಡೆನೂ ಕೇಳ್ತಾರೆ, ಹುಡುಗಿ ಕಡೆನೂ ಕೇಳ್ತಾರೆ. ಅವ್ರಿಗೆ ಅದು ಒಂದು ಮೆಂಟಲ್ ಟಾರ್ಚರ್ ಇರುತ್ತೆ, ಇದೇನಪ್ಪ ಎಲ್ಲ ಈ ರೀತಿ ಕೇಳ್ತಿದಾರಲ್ಲ ಅಂತ. ಕರೆಕ್ಟ್ ಟೈಮ್ಗೆ ಮದುವೆ ಆಗ್ತಿಲ್ಲ ಅಂತ ಯೋಚನೆ ಇರುತ್ತೆ ಅವ್ರಿಗೆ. ಬೇರೆ ಅವ್ರಿಗೆ ಒಂದು 4-5 ವರ್ಷ ಚಿಕ್ಕ ಹುಡುಗರು ಮದುವೆಯಾಗಿ ಸೆಟ್ಲ್ ಆಗ್ತಿರ್ತಾರೆ. ಬಿಕಾಸ್ ಅವ್ರ ಪೇರೆಂಟ್ಸ್ ಬಿಡಿ ನಾವು ಪೇರೆಂಟ್ಸ್ಗಳನ್ನ ನೀವು ಹೆಂಗೆ ಮಕ್ಳುಗಳನ್ನ ಕಂಪೇರ್ ಮಾಡಿದ್ರಿ ಆ ರೀತಿ ನಾವು ಪೇರೆಂಟ್ಸ್ಗಳನ್ನ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವಾಗ ನೀವು ಎಮೋಷ್ನಲ್ ಡ್ರಾಮಾ ತೆಗಿತೀರಲ್ಲ, ನಾನು ನಿಮಗೋಸ್ಕರ ಎಲ್ಲ ತ್ಯಾಗ ಮಾಡ್ದೋ ಬಟ್ ನೀನು ಕೊನೆಗೆ ಈ ರೀತಿ ಹೇಳ್ತಿದ್ಯಲ್ಲ ಅಂತ. ಬಟ್ ಇರೋದು ಹೇಳಿದ್ರೆ ನಿಮ್ಗಳಿಗೆ ತಡ್ಕೊಳಕ್ಕಲ್ಲ. ಅದಕ್ಕೋಸ್ಕರ ನಮ್ಮ ಜನ್ರೇಷನ್ ಮಕ್ಕಳು ಇರೋದು ಏನು ಹೇಳಕ್ಕೆ ಹೋಗಲ್ಲ, ತಡ್ಕೊಂಡು ಹೋಗಿ ಬಿಡು ಏನಕ್ಕೆ ತಂದೆ ತಾಯಿಗೆ ನೋವು ಮಾಡಬೇಕು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಪ್ಲೀಸ್ ಈಗಿನ ಜನ್ರೇಷನ್ಸ್ ಮಕ್ಕಳಿಗೆ ನಿಮ್ಮ ಸಪೋರ್ಟ್ ನೆಸೆಸರಿ ಇದೆ, ತುಂಬ ನೆಸೆಸರಿ ಇದೆ. ಫಿನಾನ್ಷಿಯಲ್ ಸಪೋರ್ಟ್ ನೆಸೆಸರಿ ಇದೆ, ಎಮೋಷನಲ್ ಸಪೋರ್ಟ್ ನೆಸೆಸರಿ ಇದೆ. ಕೂತ್ಕೊಂಡು ಮಾತಾಡಿ, ನಗ್ನಗ್ತಾ ಮಾತಾಡಿ, ಅದೇ ನಾವು ಕೇಳೋದು. ಒಳ್ಳೆ ಅಡುಗೆ ಮಾಡಿಕೊಡಿ, ಏನಾಗಲ್ಲ ಬಿಡ ತಲೆ ಕೆಡ್ಸ್ಕೊಬಿಡ ಅಂತ ಹೇಳಿ ಒಂದು ಸ್ವಲ್ಪ ಚೇರಪ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ಎಷ್ಟು ಅಂತ ಹೇಳೋದು ಬಿಡಿ, ಇನ್ನೊಂದು ದಿನ ಮಾಡ್ತಾರೆ.